ಹಳೆಯ ನೆನಪುಗಳಂದರೆ ಎಲ್ಲವೂ ರಿಪೀಟ್ ಆಗಿದೆ. ತುಂಬ ಜನ ಒನ್ನಲ್ಲಿದ್ದವರು ಟೂರಿದ್ದಾರೆ, ಇನ್ಕ್ಲೂಡಿಂಗ್ ಸತ್ಯ ಆಗ್ಬೋದು, ನಾಣಿಯವರಿದ್ದಾರೆ, ಸಾಧು ಸರ್ ಇದ್ದರು, ಅಲ್ಲೂ ಇದ್ದರು, ಎಲ್ಲ ಒಂದಷ್ಟು ಜನ ಹಾಗೆ ಕ್ಯಾರಿ ಆಗಿದೆ. ಬಟ್ ತುಂಬ ದೊಡ್ಡ ಕತೆ ಇದು, ತುಂಬ ವಾಸ್ಟಾಗಿರುವಂಥ ಒಂದು ಕತೆ. ಅದನ್ನು ತುಂಬ ಕ್ರಿಸ್ಪಾಗಿ ಎಲ್ರಿಗೂ ಅರ್ಥ ಆಗೋ ಥರ, ಎಲ್ಲರೂ ಮನಸ್ಸು ಮುಟ್ಟೋ ರೀತಿ ನಾಕ್ಷಕರು ಸ್ಕ್ರೀನ್ ಪ್ಲೇ ಮಾಡಿದ್ದಾರೆ. ಸಿಕ್ಕಾಪಟ್ಟೆ ಆಗಿದ್ದಾರೆ. ಇವತ್ತಿಗೆ ಏನು ಟ್ರೆಂಡ್ ಏನು ನಡೀತಾ ಇದೆ ಸಿನಿಮಾ ಮೇಕಿಂಗಲ್ಲಿ ಏನೇನು ಹೊಸ ವಿಷಯಗಳಿದ್ದಾವೆ ಅದೆಲ್ಲವನ್ನೂ ಡೈರೆಕ್ಟರು, ಕ್ಯಾಮ್ರಾಮನ್ನು ಒಬ್ರಿಗೊಬ್ರು ಕೋಆರ್ಡಿನೇಷನ್ ತುಂಬ ಚೆನ್ನಾಗಿತ್ತು. 100% ತುಂಬ ನಂಬಿಕೆಯಿಂದ, ವಿಶ್ವಾಸದಿಂದ ಹೇಳ್ತೇನೆ. ಅದಕ್ಕಿಂತ ಹೆಚ್ಚಿನ ಮಟ್ಟದಲ್ಲಿ ಇಲ್ಲಿ ಹಾಡುಗಳು ಬಂದಿದೆ. 5 ಹಾಡುಗಳನ್ನ ಕವಿರಾಜೆ ಬರೆದಿರೋದು. ಅಲ್ಲೂ ಕೂಡ ಎಲ್ಲ ಹಾಡುಗಳನ್ನ ಕವಿರಾಜೆ ಬರೆದಿದ್ರು. ಇಲ್ಲಿ ಶ್ರೀಧರ್ ಸಂಭ್ರಮ್ ಮ್ಯೂಸಿಕ್ ಮಾಡಿದ್ದಾರೆ, ನಮ್ಮ ಬಜರಂಗಿ ಮೋನ ಮಾಸ್ಟರ್. ಅದಕ್ಕೆ ಸತ್ಯನ್ ಕ್ಯಾಮ್ರಾ ವರ್ಕ್ ಬಗ್ಗೆ ನಾವೇನು ಹೇಳುವಂಗಿಲ್ಲ. ಇವತ್ತಿನ ಹೊಸ ಎಕ್ವಿಪ್ಮೆಂಟ್ಗಳೆಲ್ಲ ಇಲ್ಲಿ ಬಳಸಿದ್ದಾರೆ. ಬಟ್ ಅದರೆಲ್ಲದರ ಹಿಂದೆ ನಿಂತು ಕುಮಾರ್ ಅವರು ಪ್ರತಿಯೊಂದು ವಿಭಾಗದಲ್ಲೂ ಅವರು ಕೆಲಸ ಮಾಡಿದ್ದಾರೆ. ನಾವು ಸಿನಿಮಾ ಶುರು ಮಾಡಿದಾಗಿಂದ ಇವತ್ತಿನ ತನಕ ನನಗಿಂತ ಹೆಚ್ಚು ಫಾಲೋ ಅಪ್ ಕುಮಾರ್ ಇರ್ತಾರೆ. ಸಿನಿಮಾದ ಪ್ರತಿ ವಿಭಾಗದಲ್ಲೂ ನಿಂತು ಕೆಲಸ ಮಾಡಿ ಸಿನಿಮಾಗೆ ಯಾವ್ಯಾವ ಮಟ್ಟದಲ್ಲಿ ಏನೇನು ಬೇಕು, ಯಾವ್ಯಾವ ಎಕ್ವಿಪ್ಮೆಂಟ್ ಬೇಕು ಎಲ್ಲವನ್ನೂ ಧಾರಾಳವಾಗಿ ಕೊಟ್ಟಿದ್ದಾರೆ. ಏನು ಚಾಲೆಂಜ್ ಇಲ್ಲ. ಆಮೇಲೆ ಯಾರ ರೆಕಾರ್ಡು ಬ್ರೇಕ್ ಮಾಡೋದು ಬೇಡ, ನಮ್ಮ ರೆಕಾರ್ಡು ಬ್ರೇಕ್ ಮಾಡೋದು ಬೇಡ. ಒಳ್ಳೆ ಸಿನಿಮಾ ಮಾಡಿದ್ದೀವಿ. ತುಂಬ ವಿಶ್ವಾಸ ಹೆಚ್ಚಿದೆ, ಆತ್ಮವಿಶ್ವಾಸ ತುಂಬ ಜಾಸ್ತಿ ಇದೆ. ಚೆನ್ನಾಗಿತ್ತು, ಹೊಸ ಥರದ ಫೈಟು. ಹೆಚ್ಚು ಕಡಿಮೆ ಒಂದು 150-200 ಬ್ಯಾಗ್ ಧೂಳು, 3 ಕಲರ್ ಧೂಳು, ಈ ಇಡೀ ಫ್ಲೋರ್ ಧೂಳಾಗಿ ಹೋಗಿತ್ತು. ಇನ್ನು ನಾನೇನಾಗಿರ್ಬೇಕು. ಒಂದೊಂದು ಗೆಳೆಯ 3 ಮೂಟೆ ಡಸ್ಟ್ ಇದೆ ಅಂತ, 1 ಮೂಟೆಗೆ 20,000 ಗೆಲ್ಲಪ್ಪ ಅಂದರೆ 3 ಮೂಟೆ 70,000 ರೂಪಾಯಿ ಕಳಿಸ್ಬಿಟ್ಟಿದೆ. ಅಂದರೆ ಅದರಲ್ಲಿ ಬಾಂಬ್ ಬೇರೆ, ಪೌಡ್ರ್ ಬಾಂಬ್ಗಳು ಬೇರೆ ಬ್ಲಾಸ್ಟ್ ಆಗ್ತಾ ಇರ್ತದೆ. ಇಲ್ಲೇ ಆ ಬೆಂಕಿ ಉಂಡೆಗಳು ಹೋಗ್ತಾ ಇರ್ತವೆ. ತುಂಬ ಹಾಡು ಚೆನ್ನಾಗಿತ್ತು. ಅಲ್ಲಿ ನಾನು ಯಾವತ್ತೂ ಶ್ರಮ ಹಾಕದೆ ಯಾವುದೂ ಕೆಲಸಗಳಾಗಲ್ಲ. ಅದನ್ನು ನಂಬ್ಕೊಂಬಂದಿರೋರು ಅವ್ರು ಅಂತಾರೆ, ಸುಮ್ಮನೆ ಎಲ್ಲದಕ್ಕೂ ಮಾಡಿದ್ರು ಅಂತ ಮಾಡಿದ್ದೀವಿ. ಸೇಫ್ಟಿ ಇಟ್ಕೊಂಡೇ ಮಾಡೋದಲ್ವ ಎಲ್ಲ. ಬಟ್ ಯಾರು ಧೂಳು ಇನ್ನೆಲ್ಲ ಹಾಗೆ ಆಗುತ್ತೆ. ಪ್ರತಿ ಶಾಟ್ ಹೊರಗಡೆ ಹೋಗಿ ಹಿಂಗಂದ್ರೆ ಇಷ್ಟು ಬರ್ತಿತ್ತು. ಚೆನ್ನಾಗಿತ್ತು, ವಂಡರ್ಫುಲ್ ಎಕ್ಸ್ಪೀರಿಯನ್ಸ್. ಚಿತ್ರೀಕರಣ ಮುಗಿದಿದೆ, ಡಬ್ಬಿಂಗು ನನ್ನ ಪೋರ್ಷನ್ಸ್ ನಾನು ಮುಗಿಸಿದ್ದೀನಿ. ಈಗ ಈ ಲಾಸ್ಟ್ ಶೆಡ್ಯೂಲ್ ಒಂದು 6 days ಮಾಡಬೇಕು. ರಿರೆಕಾರ್ಡಿಂಗ್ ಶುರು ಮಾಡ್ತಾಯಿದ್ದಾರೆ ಸಾಧು ಸರ್. ಎಡಿಟಿಂಗ್ ಅದರ ಪಾಡಿಗೆ ನಡೀತಾ ಇದೆ. ಅದೇ ಇನ್ನು ಈ 6 days ಕೆಲಸಗಳು ಮುಗಿಸ್ಕೊಂಡು ಮತ್ತೆ ಮುಂದಿನ ಕೆಲಸಗಳಿಗೆ ಹೋಗ್ಬೇಕು. ವಂಡರ್ಫುಲ್ಲಾಗಿದೆ, ನಮಗಂತೂ ಖುಷಿ ಇದೆ. ಫೋಟೋಶೂಟ್ ಮಾಡಿದಾಗಲೇ ತುಂಬ ಜನ ಅದಕ್ಕೆ ಒಳ್ಳೆ ರೆಸ್ಪಾನ್ಸ್ ಕೊಟ್ಟಿದ್ದಾರೆ. ನೀವೆಲ್ಲ ನೋಡ್ತೀರಾ. ಸ್ವಿಟ್ಜರ್ಲ್ಯಾಂಡ್ ದ ಬೆಸ್ಟೆಸ್ಟ್ ಪ್ಲೇಸ್ ಟು ಶೂಟ್. ವಿಷುವಲಿ ತುಂಬ ಚೆನ್ನಾಗಿ ಬಂದಿದೆ, ಲವ್ಲಿ. ನನಗೆ ಸತ್ಯ ಸರ್ ಪ್ರತಿ ಶಾರ್ಟಲ್ಲಿ ನೋಡಿದಾಗ ತುಂಬ ಚೆನ್ನಾಗಿ ಕ್ಯಾಪ್ಚರ್ ಆಗಿದೆ, ಪ್ರತಿಯೊಂದು ಲೊಕೇಶನ್ಸ್ ಆಗಿರ್ಬೋದು. ಸೊ ಇಟ್ಸ್ ವೆರಿ ನೈಸ್. ಯಾವುದಲ್ಲಿ? ನಮ್ಮ ಸಿನಿಮಾದಲ್ಲ, ಇದರಲ್ಲ. ಐ ಥಿಂಕ್ ಟೈಟಲ್ ಟ್ರ್ಯಾಕೇ ನಂಗೆ ತುಂಬಾ ಇಷ್ಟ. ಸಂಜು ಗೀತಾ ಮತ್ತೆ ಜೊತೆಗೆ ಆ ಹಾಡು ತುಂಬಾ ಇಷ್ಟ. ಸಂಜು ಗೀತಾ ಮತ್ತೆ ಜೊತೆಗೆ ಅಂತ ಬರ್ತದೆ. ಕ್ಯಾರಿಡ್, ಎವ್ರಿಥಿಂಗ್ ಇಸ್ ಕ್ಯಾರಿಡ್ ವೆಲ್. ಆ್ಯಂಡ್ ಇನ್ನೊಂದು ಏನು ಅಂದರೆ ಮಳೆಯಲ್ಲೇ ಶೂಟಿಂಗ್ ಮಾಡ್ತಾರೆ. ಮೋಸ್ಟ್ ಆಫ್ ದ ಸೀನ್ಸ್ ನಮ್ಮದು ಮಳೆಯಲ್ಲೇ ಇರೋದು. ಲಕ್ಕಿಲಿ ಐ ಥಿಂಕ್ ಹೀ ಗಾಟ್ ಡ್ರೆಂಚ್ಡ್ ಕಂಪ್ಲೀಟಾಗಿ. ಸಮ್ಹೌ ನಮಗೆ ಛತ್ರಿ ಇತ್ತು ಆ್ಯಂಡ್ ಐ ವಾಸ್ ರಿಕ್ವೆಸ್ಟಿಂಗ್ ಹಿಮ್ ಸಾಕು ಅಂತ. ಬಟ್ ಒನ್ ಹೋಲ್ ಡೇ ಮಾರ್ನಿಂಗ್ 9:30 10 o'clock ಲಿಟ್ರಲಿ 5 o'clock ಮಳೆಯಲ್ಲಿ ನಾವು ನೆಂದಿರೋ ಅಂಥದ್ದು. ಅದೆಲ್ಲ ಸ್ವಲ್ಪ ಟಾಸ್ಕ್. ಅದು ಈಗ ರೀಸೆಂಟಲ್ಲಿ ಆಗಿರುವಂಥದ್ದು. ಎಲ್ರಿಗೂ ಅದನ್ನು ಓ ಗಾಡ್. ನೆಕ್ಸ್ಟ್ ಡೇ ಶಿಂಷಾದಲ್ಲಿ ಹೆವಿ ಬಿಸಿಲು. ಇಟ್ ವಾಸ್ ಲೈಕ್ ಟೂ ಎಕ್ಸ್ಟ್ರೀಮ್. ಹಿಂದಿನ ದಿನ ಮಳೆ, ನೆಕ್ಸ್ಟ್ ಡೇ ಬಿಸಿಲು. ಸೊ ಈ ಒಂದು ಸಿನಿಮಾದಲ್ಲಿ ಎವ್ರಿಥಿಂಗ್ ವಾಸ್ ಸೋ ಎಕ್ಸ್ಟ್ರೀಮ್. ಒಂದು ಕಡೆ ಚಳಿ, ಒಂದು ಕಡೆ ಬಿಸಿಲು, ಒಂದು ಕಡೆ ಮಳೆ. ಸೊ ಇಟ್ ವಾಸ್ ರಿಯಲಿ ನೈಸ್. ಎಲ್ಲ ವೆದರ್ನ ಸಂಪೂರ್ಣವಾಗಿ ಎಕ್ಸ್ಪೀರಿಯನ್ಸ್ ಮಾಡಿರುವಂಥ ಒಂದು ಅವಕಾಶ ಕೊಟ್ಟರು ನಮ್ಮ ಡೈರೆಕ್ಟರ್ ಸರ್ ನನಗೆ. ಸೊ ಇಟ್ ವಾಸ್ ಫನ್ ಆ್ಯಂಡ್ ವಂಡರ್ಫುಲ್ ಟೈಮ್ ನನಗೆ ಈ ಒಂದು ಟೀಮ್ ಜೊತೆ ಕೆಲಸ ಮಾಡಿರೋದು. ಥ್ಯಾಂಕ್ ಯು. ಬನ್ನಿ. ಥ್ಯಾಂಕ್ ಯು. ಸತ್ಯ.